ಆಷಾಢ ಮಾಸದ ಕೊನೆ ಸೋಮವಾರ. ಆಷಾಢ ಮಾಸದಲ್ಲಿ ಕೊನೆಯ ಸೋಮವಾರದ ದಿನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರ ನಗರದ ದೇವಾಂಗದ ಸಮುದಾಯದ ವ್ಯಕ್ತಿಗಳು ಆರಂಭಗೊಂಡಿರತಕ್ಕಂಥ ನಂದಿಗಿರಿ ಪ್ರದರ್ಶನ ಕಾರ್ಯಕ್ರಮ ಇವತ್ತಕ್ಕೆ 86 ವರ್ಷ ತುಂಬಿದೆ. ಈ ಗಿರಿ ಪ್ರದರ್ಶನ ಅಂಗವಾಗಿ ಏನು ನಂದಿ ಬೆಟ್ಟ ಗಿರಿ ಪ್ರದರ್ಶನ ಮಾಡ್ತಾರೆ ವರ್ಷಕ್ಕೊಮ್ಮೆ, ಆ ನಂದಿಗಿರಿ ಪ್ರದರ್ಶನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿರ್ತಾರೆ. ಇದರಿಂದ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹಲವಾರು ಕಡೆಯಿಂದ ಬಂದ ಭಕ್ತಾದಿಗಳಿಗೆ ಈ ದೇವಾಂಗ ಟ್ರಸ್ಟ್ನವರು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಬೆಳಗ್ಗೆ ಮಧ್ಯಾಹ್ನ 2 ಹೊತ್ತು ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ತುಂಬ ಚೆನ್ನಾಗೈತೆ. ಏನು ಅಂತಂದರೆ ವಿಶೇಷತೆ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ನಂದಿಗಿರಿ ಪ್ರದರ್ಶನ ಒಂದು ಹಬ್ಬ ಥರ ಮಾಡಿಬಿಟ್ಟಿದ್ದಾರೆ. ಏನು ಆಷಾಢ ಮಾಸದ ಕೊನೆ ಸೋಮವಾರ ಬಂದರೆ ಸಾಕು, ದೂರ ಪ್ರಾಂತಗಳಿಂದ ಬಂದು ನಂದಿಗಿರಿ ಪ್ರದರ್ಶನೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲು. ಮತ್ತು ಲೈಕ್ ಮಾಡಿದಾಗ ಹೈಪ್ಸ್ ಅಂತ ಬರುತ್ತೆ, ಆ ಹೈಪ್ಸು ಪಾಯಿಂಟ್ ನೀಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಎಂಬತ್ತಾರನೇ ನಂದಿಗಿರಿ ಪ್ರದರ್ಶನ ಕಾರ್ಯಕ್ರಮ ಇವತ್ತು ನಡೀತಾ ಐತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವತ್ತು ದೊಡ್ಡಬಳ್ಳಾಪುರದ ಬಡವರ ಬಂಧು ಅಂತ ಎಲ್ಲರಿಗೆ ಹೆಸರುವಾಸಿಯಾಗಿರುವಂಥ ದೊಡ್ಡಬಳ್ಳಾಪುರ ಜನತೆ ಇವತ್ತು ದೇವಾಲಯದವರು ಸೃಷ್ಟಿ ಮಾಡಿರುವಂಥ ಈ ಗಿರಿದರ್ಶನ ಇವತ್ತು ನಂದಿಯ ಗಿರಿ ಪ್ರದಕ್ಷಿಣೆ ಈಗ ಸುಮಾರು ಅವತ್ತಿನಿಂದ ಸ್ಟಾರ್ಟ್ ಆಗಿ ಸುಮಾರು 80 ವರ್ಷದಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಕಷ್ಟಜೀವಿಗಳಿಗೆ ಅವತ್ತು ಅಷ್ಟೇ ದೇವರು ಅನ್ನೋದು ಕಾಣೋದು ನನಗೆ ಗೊತ್ತಿರೋ ಹಾಗೆ. ಅವರ ದೇವರ ಒಂದು ಆಸೆ ಇಟ್ಕೊಂಡು ದೇವರಿಗೆ ಒಂದು ನಮ್ಮಿಂದ ಒಂದು ಫಲ ಸಿಗಬೇಕು ಅಂತೇಳಿ ದೇವರದಿಂದ ನಮಗೆ ಉತ್ತಮವಾದ ಮುಂದಿನ ಜೀವನ ಚೆನ್ನಾಗಿ ಸಿಗಬೇಕು ಅಂತೇಳಿ ದೇವರ ಪ್ರದಕ್ಷಿಣೆ ಮಾಡೋದು, ದೇವರ ಬಗ್ಗೆ ಆಸಕ್ತಿ ಇರೋದು ಬಡತೆ ಜನತೆಗೆ ಅಂತ ನನ್ನ ಒಂದು ಇವತ್ತಿನ ದಿನದ ಕಾಣಿಕೆಯಿಂದ ನನಗೆ ಗೊತ್ತಾಗಿದೆ. ನಾನು ಸುಮಾರು ದೊಡ್ಡಬಳ್ಳಾಪುರಕ್ಕೆ ಬಂದು 20 ವರ್ಷ ಆಯಿತು. 20 ವರ್ಷದಿಂದನೂ ನಾನು ಸಹ ಸ್ವಲ್ಪ ಸೇವೆನ ಇವ್ರ ಜೊತೆಗೆ ಸೇರಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ. ಆದರೆ ದಿನೇನೂ ಅಷ್ಟೇ ನಂದೀಶ್ವರ ಇವತ್ತು ದಿನೇ ಜನನ ಆಕರ್ಷಣೀಯವಾಗಿ ಇವತ್ತು ಕರ್ಕೊಂಡು ಬರುವಂಥ ವ್ಯವಸ್ಥೆ ಇವತ್ತಾಗಿದೆ. ಸೃಷ್ಟಿಕತೆ ಯಾವತ್ತೂ ಆಗಲಿ ದೊಡ್ಡಬಳ್ಳಾಪುರ ದೇವರ ಜನತೆಯೇ ಇವತ್ತು ಇದಕ್ಕೆ ಸೃಷ್ಟಿಕತೆ ಇದೆ. ಯಾವತ್ತೂ ಬಡವರು ನೇಕಾರರೆಲ್ಲ ನಿಸ್ಸಿಮರಾಗಿ ಅವರು ಯಾವತ್ತೂ ಒಂದು ರಜೆ ಆದಾಗ ಆಷಾಢದ ಕೊನೆಯ ಸೋಮವಾರ ದಿವಸ ಯಾವತ್ತೂ ಫಂಕ್ಷನ್ ಇಟ್ಕೊಂಡಿದ್ದರು. ಇವತ್ತು ಅದೇ ಫಂಕ್ಷನನ್ನು ಇವತ್ತು ಮಾಡ್ಕೊಂಡು ಬಂದು ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಸುತ್ತು ಹೊಡ್ಕೊಂಡು ಇವತ್ತು ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದಲೇ ಬೆಂಗಳೂರಲ್ಲೂ ಸಹ ಇವತ್ತು ಜನತೆಗೆ ಆಕರ್ಷಿತವಾಗಿ ಇವತ್ತು ನಂದಿ ಬೆಟ್ಟ ಸುತ್ತಬೇಕು. ಅದ್ರ ಜೊತೆಯಲ್ಲಿ ನಾವು ಇಷ್ಟು ದಿವಸದಿಂದನೂ ಯಾವ ಥರ ಎಕ್ಸಸೈಜು ಮಾಡಿಲ್ಲ. ಈ ಎಕ್ಸಸೈಜ್ ಮುಖಾಂತರ ಸ್ವಲ್ಪ ನಮಗೆ ಸಮಾಧಾನ ಸಿಗಲಿ ಅನ್ನೋದು ಸಹ ಜನತೆಗೆ ಇವತ್ತು ಆಕರ್ಷಣೀಯವಾಗಿ ನಂದಿ ಬೆಟ್ಟವನ್ನು ಸುತ್ತುವಂಥ ವ್ಯವಸ್ಥೆ ಮಾಡ್ತಾರೆ. ಈಗ ಆಡಂಬರವಾಗಿ ಮಾಡುವಂಥ ವ್ಯವಸ್ಥೆ ಅಲ್ಲ ಇದು. ಯಾವತ್ತೂ ದೇವರ ಸೇವೆಯ ದೇವರ ಒಂದು ಅನುಕಂಪನ ನಮಗೆ ಸಿಗಲಿ ಅನ್ನುವಂಥ ಸೇವೆ ಮಾಡುವಂಥದ್ದು ಆಡಂಬರವಾಗಿ ಒಂದು ದಿವಸ ಮಾಡಿ ಓಡೋದು ಹೋಗ್ತದಲ್ಲ ಅಂಥೇಳಿ ನನ್ನ ಒಂದು ಅನಿಸಿಕೆ. ಇದಕ್ಕೆ ಇವತ್ತು ಸುತ್ತುವರೆದಿರುವಂಥ ಎಲ್ಲ ಜನತೆಗೆ ನಂದೀಶ್ವರ ಆರೋಗ್ಯ ಭಾಗ್ಯ ಕೊಟ್ಟು ಅವನು ಸುಖವಾಗಿ ಇರಲಿ ಅಂತೇಳಿ ನಾನು ನಂದೀಶ್ವರ ಹೇಳ್ತೇನೆ. ನನ್ನ ಹೆಸರು ನಾಗಶ್ರೀ ರವಿಕುಮಾರ್ ಅಂತ. ನಾವೆಲ್ಲೂ ಈ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದೀವಿ. ಅವರೆಲ್ಲ ಕೋರಮಂಗಲ, ಆಡುಗೋಡಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಂದ ಬಂದಿದ್ದೀವಿ. ಇವತ್ತು ನಾವು 4 ಗಂಟೆ 4:15 ಬಿಟ್ಟು ಇಲ್ಲಿ ಬಂದು ಗಿರಿ ಪ್ರದಕ್ಷಿಣೆಯನ್ನು ಬರ್ತಾಯಿದ್ದೀವಿ. ಸ್ಫೂರ್ತಿ ಮಹಿಳಾ ಸಂಘದವರು ಇದನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಸತತ 8-9 ವರ್ಷಗಳಿಂದ ಈ ಮಹಿಳಾ ಸಂಘ ಎಲ್ಲರನ್ನೂ ಕರ್ಕೊಂಡು ಬಂದು ಇದೊಂದು ದಿವ್ಯವಾದ ಕ್ಷೇತ್ರವನ್ನು ಪರಿಚಯ ಮಾಡಿ ಗಿರಿ ಪ್ರದಕ್ಷಿಣೆಗೆ ಅನುವು ಮಾಡಿಕೊಟ್ಟು ಇದು ಮಾಡಿಕೊಟ್ಟಿದ್ದಾರೆ, ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸ್ಫೂರ್ತಿ ಮಹಿಳಾ ಸಂಘ ಇದನ್ನು 9 ಇಯರ್ಸಿಂದ ಮಾಡ್ತಿದ್ದಾರೆ. ನಾನು ಇದು 3ನೇ ವರ್ಷ ಇದು ನಾನು ಬರ್ತಾ ಇರೋದು. ಮತ್ತು ಇನ್ನು ಹಲವರು ತುಂಬ ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದಾರೆ. ಇದೊಂದು ಆಪರ್ಚುನಿಟಿ ಎಲ್ಲ ಜನ ಮತ್ತು ವೆದರು ಎಲ್ಲ ಎಂಜಾಯ್ ಮಾಡಿಕೊಂಡು ಪರಮೇಶ್ವರನಿಗೂ ಒಂದು ನಮಸ್ಕಾರ ಮಾಡೋದು,
ತಿರುವಣ್ಣಾಮಲೆಗೂ ಹೋಗೋಕ್ಕಾಗದೇ ಇರೋರು ಇಲ್ಲಿ ಬಂದು ನಮಸ್ಕಾರ ಮಾಡೋದು, ಬೆಟ್ಟನೇ ಪರಮೇಶ್ವರನ ಸ್ವರೂಪ, ನಂದೀಶ್ವರನ ಸ್ವರೂಪ ಅಂದ್ಕೊಂಡು ಅವನಿಗೆ ಪಂಚಭೂತಗಳ ಜೊತೆಗೆ ನಮಸ್ಕಾರ ಮಾಡೋದು, ಇದು ತುಂಬ ಉತ್ತಮವಾದ ಪ್ರಕ್ರಿಯೆ ಇದು. ಸೊ ಇದಕ್ಕೆ ದೇವ್ರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲ ಥ್ಯಾಂಕ್ಫುಲ್ ಆಗಿರಬೇಕು. ಆರೋಗ್ಯ ಆಯಸ್ಸು ಕೊಟ್ಟಿರೋದಕ್ಕೆ ಒಳ್ಳೆಯ ಅವಕಾಶ ಸರ್ ಇದು. ಮತ್ತು ಈ ಸರಿ ವಿಶೇಷವಾಗಿ ಇದನ್ನು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ SR ವಿಶ್ವನಾಥ್ ಅವ್ರ ಕಡೆ, ಎಲ್ಲ ಕಡೆ ಅವ್ರ ಅಭಿಮಾನಿ ಬಳಗದವರು. ಮತ್ತು ಇಲ್ಲಿ ಯಾರು ಈ ಕಮಿಟಿಯವ್ರು, ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ಕಮಿಟಿ, ಭೋಗನಂದೀಶ್ವರ ಕಮಿಟಿಯವರಿದಲ್ಲ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೊಂದು ಜನ ವ್ಯವಸ್ಥೆ ಚೆನ್ನಾಗಿ ಮಾಡಿರೋದು. ಸೀಮಾ ಮುರಳೀಧರ್ ಅಂತ. ನಾವು ಕೋರ್ಮಂಗ್ಲ 8 ಬ್ಲಾಕಿಂದ ಸ್ಫೂರ್ತಿ ಮಹಿಳಾ ಸಂಘದಿಂದ ಬರ್ತಾ ಇದ್ದೀವಿ. ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ನಂದಿದು 14ನೇ ವರ್ಷ ಈ ಸತಿ. ಸೊ ಫಸ್ಟ್ ನಾವು ಒಬ್ಬರೇ ಬರ್ತಾ ಇದ್ವಿ, ಫ್ರೆಂಡ್ಸ್ ಇಷ್ಟ ಆಗಿ ಈ ಸತಿ 100 ಜನ ಬಂದಿದ್ದೀವಿ. 2 ಬಸ್ ಜನ ಬಂದಿದ್ದೀವಿ. ಮತ್ತು ಒಂದೇ ಡ್ರೆಸ್ಸಲ್ಲೇ ಬರ್ತೀವಿ. ಎಲ್ಲರೂ ವರ್ಷ ಕಾಯ್ತಾ ಇರ್ತಾರೆ ಯಾವಾಗ ಗಿರಿ ಪ್ರದಕ್ಷಿಣೆ ಅಂತ. ಗಿರಿ ಪ್ರದಕ್ಷಿಣೆ ಏನಕ್ಕೆ ಮಾಡ್ತೀವಿ ಅನ್ನೋದನ್ನು ಈಗ ಒಂದು 6-7 ವರ್ಷ ಮುಂಚೆ ಯೂಟ್ಯೂಬಲ್ಲಿ ಮಾಡಾಕಿದ್ದೀನಿ ಫುಲ್ ಸ್ಟೋರಿ, ಯಾವ್ಯಾವ ಬೆಟ್ಟ ಸುತ್ತೀವಿ ಎಲ್ಲ ಅಂತ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಅವೇರ್ನೆಸ್ಸು ಬರುತ್ತೆ. ಬಟ್ ನಮ್ಮ ಸಂಘದಲ್ಲಿ ಬಂದಿರೋರು ನಾವ್ಯಾರು ಮತ್ತೆ ಪೇಪರ್ ಪ್ಲೇಟನ್ನು ತೊಗೊಳ್ಳಲ್ಲ, ಎಲ್ಲೂ ಬಿಸಾಕೋದಿಲ್ಲ. ಎಲ್ಲರೂ ಬಾಕ್ಸ್ ತೊಗೊಂಬರ್ತೀವಿ, ಬಾಕ್ಸಲ್ಲೇ ಹಾಕ್ಕೊಂಡು ತಿಂತೀವಿ. ಪೇಪರ್ ಪ್ಲೇಟ್ ಕೊಡೋದನ್ನು ಅವಾಯ್ಡ್ ಮಾಡಿದ್ರೆ ಇನ್ನೂ ಬೆಟರು ಅನಿಸುತ್ತೆ. ಸೊ ಇದೊಂಥರ ನೇಚರೇ ದೇವರು ಅನ್ನೋ ಥರ ತುಂಬಾನೇ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ತುಂಬಾ ಇದಿದೆ, ಏನ್ ಹೇಳ್ರಿ, ದೇವಸ್ಥಾನ. ನೀವು ಇಲ್ಲಿ ಬರೋದ್ರಿಂದ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅನ್ನೋದು ಇರ್ತೈತೆ. ಅದು ಯಾವ ತರ ಇದೆ ಅಜಗಜಾಂತರ, ಅದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ನಾವು ಬೆಳಗ್ಗೆ 4 o'clock ಬಿಡ್ತೀವಿ ಮನೆ, ಯಾಕೆಂದ್ರೆ 6:30ಗೆ ಅಲ್ಲಿ ಫ್ಲಾಗ್ ಜೊತೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ಜೊತೆನೆ ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಇವತ್ತಿನ ಮಕ್ಕಳು 8 ಗಂಟೆ 9 ಗಂಟೆ ಆದ್ರೂ ಮಲಗೇ ಇರ್ತಾರೆ. ಅವ್ರ ಬಗ್ಗೆ ನೀವು ಒಂದು ಅವೇರ್ನೆಸ್ ಅವರು ಬಂದ್ ಮಾಡ್ಬೇಕು ಅನ್ನೋದು ಮುಂದಿನ ಫ್ಯೂಚರ್ ಬಗ್ಗೆ. ಕರೆಕ್ಟ್. ನಮ್ಮ ಮಗಳು ಎಷ್ಟೊಂದ್ಸತಿ ಅವ್ರ ಫ್ರೆಂಡ್ಸ್ ಅವ್ರ ಆಫೀಸಿಂದಾನು ಬರ್ತಾರೆ. ಈ ವರ್ಷ ಬಂದಿರೋ ಸರ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾ ಮಕ್ಕಳು ಎಲ್ಲಾರು ಬರ್ತಾರೆ. ನಮ್ಮ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಇವ್ರ ಮಗ ಬಂದಿದ್ದಾನೆ, ಈ ವರ್ಷ ನನ್ನ ಮಗನೂ ಬಂದಿದ್ದಾನೆ. 5 ವರ್ಷದಿಂದ ಕೇಳ್ತಿದ್ದ, ಇವತ್ತು ಫಸ್ಟ್ ಟೈಮ್ ಬಂದಿದ್ದಾನೆ. ಸೊ ಹಂಗೆ ನಾವು ಮಾಡಿದ್ರೆ ತಾನೇ ನಮ್ಮ ಮಕ್ಕಳು ನಮ್ಮನ್ನ ಫಾಲೋ ಮಾಡೋದು. ಅದನ್ನ ನಾವು ಮಾಡ್ತಾ ಇದೀವಿ, ಅವ್ರು ನಮ್ಮನ್ನ ನೋಡಿ ಮುಂದಕ್ಕೆ ಅವ್ರು ಕಂಟಿನ್ಯೂ ಮಾಡ್ಕೊಂತಾರೆ.